ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಒಂದು 2-3 ಡೇಸಿಂದ ಸ್ವಲ್ಪ ಹುಷಾರು ಬೇರೆ ಇಲ್ಲ, ಹೆಲ್ತ್ ವಿಷಯ ಇದೆ. ಹಂಗಾಗಿ ಸರಿಯಾಗಿ ಯಾವುದೇ ಥರ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಆದ್ರೂ ಟೈಮ್ ಸಿಕ್ಕಿದ್ರೆ ಅದ್ರ ಮಧ್ಯೆ ಏನೋ ಒಂದು ಮಾಡಿ ಹಾಕ್ತಾಯಿದ್ದೀನಿ, ಯಾವ್ದಾದ್ರು ಒಂದು ಕಂಟೆಂಟ್ ತೆಗೆದು. ಹಾಗೆ ಇವತ್ತೊಂದು ವಿಡಿಯೋ ಕೂಡ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಯಾವುದೋ ಒಂದು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಆಗಿದೆ. ಇದನ್ನೇ ಒಂದು ದೊಡ್ಡ ಹೈಲೈಟ್ ಮಾಡಿ ಕೆಲವೊಂದು ಆಟೋ ಡ್ರೈವರ್ಗಳು ಬೈಕ್ ಟ್ಯಾಕ್ಸಿಗೆ ನೆಗೆಟಿವ್ ಆಗೋ ಥರ, ಯಾರು ಬೈಕ್ ಟ್ಯಾಕ್ಸಿಲಿ ಹೋಗಬೇಡಿ ಅಂತ ಬೇಕಂತಾನೆ ಕಿರಿಕ್ ಮಾಡ್ತಾ ಇದ್ದಾರೆ. ಆ ವಿಡಿಯೋ ಕ್ಲಿಪ್ ಕೂಡ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ರ್ಯಾಪಿಡೋ ಬೈಕ್ ನಾನು ಲೇಡೀಸ್ ಎಲ್ಲ ಬೀಳ್ಸಿದ್ದಾನೆ. ಇರೋಗರು ನೋಡಿ, ಒಬ್ಬರಿಗೆ ಪ್ರಾಣ ಹೋಗಿದೆ, ಇಲ್ಲಿ ಗುದ್ದಿದ್ದಾನೆ, ಗುದ್ದಿ ಹಿಂಗ ಹೋಗ್ತಾ ಇದ್ದಾನೆ. ಇರೋಗರು ಏನೋ ಇರೋ ಒಂದು ಗುದ್ದಿದೆಯಲ್ಲ. ಮೇಡಮ್, ರ್ಯಾಪಿಡೋದಲ್ಲಿ ಹೋಗ್ಬೇಡಿ, ಇದನ್ನೇ ಆಗೋದು ಪ್ರಾಬ್ಲಮ್. ರ್ಯಾಪಿಡೋದವರು ಇದೇ ಬಾಳೂರು. ಅವ್ರು ಮೇಡಮ್ಗೆ ಹೆಚ್ಚು ಕಡಿಮೆ ಆಗಿರೇನು? ಆ ಜಾಗದಲ್ಲಿ ನೀವೇ ಇದ್ದಿದ್ರೆ ನೋಡಿದ್ರಲ್ಲ ಸ್ನೇಹಿತರೆ, ಇದೇ ವಿಡಿಯೋ. ಇದು ಬೆಂಗಳೂರಲ್ಲಿ ರೀಸೆಂಟಾಗಿ ಆಗಿರ್ತಕ್ಕಂಥ ಒಂದು ಆಕ್ಸಿಡೆಂಟ್ ಅಂದ್ಕೊಳ್ಳಿ. ಇದು ಹೆಂಗಾಯ್ತು ಏನು ಅಂತ ಗೊತ್ತಿಲ್ಲ. ಬಟ್ ಆ ವ್ಯಕ್ತಿ ಬೈಕ್ ರೈಡರ್ ಹೇಳ್ತಾ ಇರೋದು ಏನಪ್ಪ ಅಂದರೆ, ಗಾಡೀಲಿ ನಾವು ಲೇಡೀಸ್ ಕರ್ಕೊಂಡ್ ಬರ್ತಾಯಿದ್ದೆ, ಸಡನ್ ಅಂತ ಅವರು ಟ್ರಾಫಿಕ್ ಒಳಗಡೆಯಿಂದ ನುಗ್ಗಿ ಬಂದ್ಬಿಟ್ರು. ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಗಾಡಿ ಟಚ್ ಆಯ್ತು ಅಂತ ಅವ್ರು ಹೇಳ್ತವ್ರೆ. ಇರ್ಬೋದು. ಈಗ ಸಡನ್ ಅಂತ ಟ್ರಾಫಿಕಲ್ಲಿ ಯಾರು ಒಬ್ರು ಅಡ್ಡ ಬಂದರೆ ಯಾರು ಆಗಲಿ, ಬೈಕ್ ಆಗಲಿ, ಆಟೋ ಆಗಲಿ, ಕಾರ್ ಆಗಲಿ, ಯಾರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸಡನ್ ಅಂತ ಅಡ್ಡ ಬಂದಾಗ ಆಕ್ಸಿಡೆಂಟ್ ಆಗೇ ಆಗುತ್ತೆ. ಇದು ಕೂಡ ಅದೇ ಥರ ಆಗಿದೆ. ಬಟ್ ಆ ವ್ಯಕ್ತಿ ನೋಡಿದ್ರೆ ಕುಡಿದ್ಬಿಟ್ಟು ಅಡ್ಡ ಬಂದಿರೋ ಥರ ಅಂತ ಇರೋ ಥರ ಕಾಣಿಸುತ್ತೆ. ಆ ವ್ಯಕ್ತಿನೂ ಕೂಡ ಹಂಗೆ ಹೇಳ್ದ ರೈಡರು. ಅವ್ರು ಡ್ರಿಂಕ್ಸ್ ಮಾಡಿದ್ದಾರೆ, ಏಕಾಏಕಿ ಅಡ್ಡ ಬಂದರು ಅಂತವ ಕೆಳಗಡೆ ಬಿದ್ದೋಗಿದ್ದಾರೆ. ಬಟ್ ಅಂತ ಏನು ಮೇಜರ್ ರೇಟ್ ಆಗಿರೋ ಥರ ಏನೂ ಕಾಣಿಸ್ತಾ ಇಲ್ಲ. ಕುಡಿದು ಬಿದ್ದಿರೋದ್ರಿಂದ ಅವ್ರು ಮಲ್ಕೊಂಡಿದ್ದಾರೆ, ಆ ಥರ ಕೈ ಹಿಂಗೆ ಕೆಳಗೆ ಕಡೆ ಕುಟ್ಕೊಂಡು. ಆ ನಂತರ ಅಲ್ಲಿದ್ದಂಥ ಆಟೋ ಡ್ರೈವರ್ಗಳು ಕೆಲವೊಬ್ಬರು ಬಂದುಬಿಟ್ಟು, ಈ ಏನು ಕಮ್ಮ ನೀವು ಬೈಕ್ ಟ್ಯಾಕ್ಸಿ ಬರ್ತೀರ ನೋಡಿ, ಈ ಥರ ಆಕ್ಸಿಡೆಂಟ್ ಆಗುತ್ತೆ, ಲೇಡೀಸ್ ಎಲ್ಲ ಬೀಳಿಸಿದ್ದು, ಯಾರು ಬೈಕ್ ಟ್ಯಾಕ್ಸಿಲಿ ಹೋಗಬೇಡಿ, ಬೈಕ್ ಟ್ಯಾಕ್ಸಿ ಸರಿ ಇಲ್ಲ, ಆಕ್ಸಿಡೆಂಟ್ ಆಗ್ತವೆ ಅಂತ ಬ್ಯಾಡ್ ನೆಗೆಟಿವ್ ಆಗಿ ಮಾತಾಡ್ತೀರಿ. ಈಗ ಪ್ಲೇಸಲ್ಲಿ ಯಾವುದೇ ಬೈಕ್ ಇದ್ರೂ ಆಕ್ಸಿಡೆಂಟ್ ಆಗುತ್ತೆ ಸ್ವಾಮಿ. ಬೈಕ್ ಇದ್ರೂ ಆಗುತ್ತೆ, ಆಟೋ ಇದ್ರೂ ಆಗುತ್ತೆ, ಕ್ಯಾಬ್ ಯಾವುದಿದ್ರೂ ಹಾಗೆ ಆಗುತ್ತೆ. ಸಡನ್ ಅಂತ ಯಾವ್ದಾರು ಒಂದು ಗಾಡಿಗೆ ಅಡ್ಡ ಬಂದರೆ ಯಾರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬೈಕ್ ಟ್ಯಾಕ್ಸಿಲೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಎನ್ನೇ ಒಂದು ಎಕ್ಸಾಂಪಲ್ ಆನೆಕಲ್ಲಲ್ಲಿ ಆಗಿದೆ, ಗೊತ್ತಾಗಿರ್ಬೇಕು ಎಲ್ಲರಿಗೂ. ಒಂದು ಟೂ ವೀಲರಲ್ಲಿ ಇಬ್ಬರು ಗಂಡ ಹೆಂಡ್ತಿ ಹೋಗ್ಬೇಕಾದ್ರೆ ಯಾವುದೋ ಒಂದು ರೋಡ್ ಸೈಡಲ್ಲಿ ಬೈಕು ರೋಡಿಗೆ ಅರ್ಧಕ್ಕೆ ಅಡ್ಡ ನಿಲ್ಲಿಸಿರ್ತಾರೆ. ಸಡನ್ ಅಂತ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾರೆ ಟಿಪ್ಪರ್ ಲಾರಿ. ಆ ಬೈಕಿಗೆ ಟಚ್ ಆದಕ್ಕೆ ರೈಟ್ ಸೈಡಿಗೆ ಬಿದ್ದೋಗ್ತಾರೆ. ಅವರಿಬ್ಬರ ಮೇಲೆ ಆ ಟಿಪ್ಪರ್ ಲಾರಿ ಹರಿದೋಗುತ್ತೆ. ಸ್ಥಳದಲ್ಲೇ ಒಬ್ಬ ಡ್ರೈವರ್ ಏನಿದ್ರು ಅವ್ರ ಗಂಡ ತೀರೋಗ್ತಾನೆ, ಆ ಅಮ್ಮ ಕೂಡ ಸೀರಿಯಸ್ ಆಗೋದ್ರು. ಈ ಥರ ಆದಾಗ ಯಾರು ತಪ್ಸೋಕ್ಕಾಗುತ್ತೆ ಸಾವು ಹೇಳಿ ಅಲ್ವಾ? ಈ ಸಡನ್ ಅಂತ ಯಾರು ಅಡ್ಡ ಬಂದಾಗ, ಏನಾರು ಒಂದು ಗಾಡಿ ವೆಹಿಕಲ್ ನಿಲ್ಲಿಸಿದಾಗ ಏನೂ ಮಾಡೋಕ್ಕಾಗಲ್ಲ, ಆಕ್ಸಿಡೆಂಟ್ ಆಗೇ ಆಗ್ತವೆ. ಇಲ್ಲೂ ಕೂಡ ಹಂಗೆ ಆಗಿರೋದು. ಆ ಬೈಕಿಗೆ ಸಡನ್ ಅಂತ ಆ ವ್ಯಕ್ತಿ ಕುಡಿದ್ಬಿಟ್ಟು ಅಡ್ಡ ಬಂದಾಗ ಇನ್ ಕೇಸ್ ಟಚ್ ಆಗಿದೆ, ಬಿದ್ದೋಗಿದ್ದಾನೆ. ಅದನ್ನೇ ಇಟ್ಕೊಂಡ್ಬಿಟ್ಟು ಈ ಆಟೋ ಡ್ರೈವರ್ಗಳು ಅವ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು, ಏನಕ್ಕೆ ಅಲ್ಲೇ ಬಿಟ್ಟು ಹೋಗ್ತಿದ್ದೆ, ಗುದ್ದಿಬಿಟ್ಟು ಅವ್ನು ಸತ್ತೇ ಹೋಗಿದ್ದಾನೆ ಅಂತ ಒಬ್ಬ ಹೇಳ್ತಾನೆ. ಅವ್ನು ಸತ್ತೇ ಹೋಗ್ಬಿಟ್ಟಿದ್ದಾನೆ ಗುದ್ದಿ ಅಂತಾನೆ. ಬೈಕಲ್ಲಿ ಗುದ್ದಿದ್ದಕ್ಕೇ ಸತ್ತು ಹೋಗಿದ್ಬಿಟ್ರೆ ಇನ್ನೆಂಗಪ್ಪ ಸ್ವಾಮಿ? ಇವ್ರಿಗೇನೂ ಆಗಿಲ್ಲ, ಬೈಕಲ್ಲಿ ಬಿದ್ದು ಕೂತ್ಕೊಂಡಿರೋರಿಗೆ ಏನೂ ಆಗಿಲ್ಲ. ಹಂಗಾರೆ ಇವ್ರಿಗೆ ಏಟ್ ಆಗ್ಬೇಕಾಯ್ತಲ್ಲ ಗುದ್ದಿರೋರಿಗೆ. ಇವ್ರಿಗೇನೂ ಆಗಿಲ್ಲ, ಒಂದು ಸ್ವಲ್ಪ ಏನೋ ಟಚ್ ಆಗಿದೆ, ಕುಡ್ದಿರೋದೇ ಅವನಿಗೆ ಜ್ಞಾನ ಇಲ್ಲ, ಬಿದ್ದೋಗಿದ್ದಾನೆ ಸೈಡಿಗೆ ಅಷ್ಟೇ. ಅದೇ ಒಂದು ಇಂಟೆನ್ಷನ್ ಇಟ್ಕೊಂಡು ಅವ್ರು ಆಟೋ ಡ್ರೈವರ್ ಹೇಳ್ತಾರೆ, ಬೈಕ್ ಟ್ಯಾಕ್ಸಿಲಿ ಯಾರೂ ಹೋಗಬೇಡಿ, ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ, ಏನಕ್ಕೆ ಹೋಗ್ತೀರಾ ಪದೇ ಗೊತ್ತಾಗಲ್ಲ ನಿಮಗೆ, ಆಕ್ಸಿಡೆಂಟ್ ಆಗ್ತವೆ, ಹಂಗೆ ಅಂತಾರೆ. ಇತ್ತೀಚೆಗೆ ನಾವು ನೋಡ್ತಿದ್ದೀವಿ ಆಟೋಗಳು ಎಷ್ಟು ಆಕ್ಸಿಡೆಂಟ್ ಆಗ್ತದವೆ ಅಂತವ. ಅದು ಪ್ರತಿನಿತ್ಯ ಏನಾರು ಒಂದು ಬೆಳಕಿಗೆ ಬರ್ತಾನೆ ಇರ್ತಾವೆ ಆಟೋಗಳು. ಅಲ್ಲಿ ಹಿಂಗಾಯ್ತು, ಇಲ್ಲಿ ಹಿಂಗಾಯ್ತು ಅಂತ ನಾವು ಕೂಡ ಸಿಗ್ತವೆಲ್ಲ ಅದು ವಿಡಿಯೋ ತೋರಿಸ್ತಾ ಇದ್ದೀವಿ. ಅದ್ರ ಬಗ್ಗೆ ಯಾವೊಬ್ಬರು ಆಟೋ ಡ್ರೈವರು ತೋರಿಸಲ್ಲ. ಆಟೋಗಳಲ್ಲಿ ಸೇಫ್ಟಿ ಇಲ್ಲ, ಆಟೋ ಆಕ್ಸಿಡೆಂಟ್ ಆಗ್ತವೆ, ಹಂಗೆ ಅಂತವ. ಬೈಕ್ ಮಾತ್ರ ಎತ್ತಿ ಎಣಿಸ್ತಾರೆ. ಇಲ್ಲಿ ಹೋದರೆ ಹುಲಿನೇ ಹೋಯ್ತು ಅಂತಾರೆ. ಅಲ್ಲಿ ಯಾವುದೇ ಬೈಕ್ ಇದ್ರೂ ಆಗುತ್ತೆ. ಅಲ್ಲಿ ಬೈಕ್ ಟ್ಯಾಕ್ಸಿ ಅಂತಲ್ಲ, ಯಾವುದೇ ಒಂದು ಪರ್ಸ್ನಲ್ ವೆಹಿಕಲ್ ಬೈಕ್ ಹೋಗ್ತಾ ಇದ್ರು ಆ ಟೈಮಲ್ಲಿ ಹಾಗೆ ಆಗ್ತವೆ. ಈ ಥರದ್ದು ದಿನಕ್ಕೆ ಎಷ್ಟು ಆಗ್ತವೆ ಬೆಂಗಳೂರಲ್ಲಿ, ಇದು ಒಂದೇ ಅಲ್ಲ, ದಿನಕ್ಕೆ ಲೆಕ್ಕನೇ ಇಲ್ಲ. ಈ ಬೆಂಗಳೂರು ಬಿಗ್ ಸಿಟಿಲಿ ಆಕ್ಸಿಡೆಂಟ್ ಆಗವು, ಡೆತ್ ಆಗವು ಬೇಜಾನಿದ್ದಾವೆ ಬೈಕಲ್ಲಿ, ಆಟೋದಲ್ಲಿ, ಕಾರಲ್ಲಿ. ಬಟ್ ಅದರಲ್ಲಿ ಬೆರಳೆಣಿಕೆ ವರ್ಷ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ವಿಡಿಯೋ ರೆಕಾರ್ಡ್ ಆಗಿರೋ ಬೆಳಕಿಗೆ ಬರ್ತವೆ. ಇನ್ನು ಮಿಗ್ದವೆಲ್ಲ ಯಾರು ತೋರಿಸೋದಿಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ. ಹಾಗಾಗಿ ಯಾವ್ದಾದ್ರು ಒಂದು ಸಿಕ್ಬಿಟ್ರೆ ಇವರು ಅದನ್ನೇ ಒಂದು ದೊಡ್ಡ ಹೈಲೈಟ್ ಮಾಡಿಬಿಟ್ಟು ಬೇಕಂತಾನೆ ಬೈಕ್ ಟ್ಯಾಕ್ಸಿಲಿ ಒಂದು ಟಾರ್ಗೆಟ್ ಮಾಡ್ತಾರೆ. ಒಟ್ಟಾರೆ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಏನಪ್ಪ ಅಂದರೆ, ಬೈಕ್ ಟ್ಯಾಕ್ಸಿಗೆ ಟಾರ್ಗೆಟ್ ಮಾಡ್ತಾ ಇರೋದು. ಬೇಕಂತಾನೆ ಬೈಕ್ ಟ್ಯಾಕ್ಸಿಯನ್ನು ಬ್ಯಾನ್ ಮಾಡಬೇಕು, ಇದಕ್ಕೆ ನೆಗೆಟಿವ್ ಬರಬೇಕು, ಇದು ಯಾರು ಪಬ್ಲಿಕ್ಸಲ್ಲಿ ಇದ್ರು ಹೋಗಬಾರ್ದು,
ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ವಿಡಿಯೋ ಮಾಡ್ತಾರೆ. ಅಲ್ಲಿ ಆ ವ್ಯಕ್ತಿದು ತಪ್ಪಿದೆ, ಬೈಕ್ ಟ್ಯಾಕ್ಸಿ ರೈಡರ್ಸ್ ಇಲ್ಲ ಅಂತ ಹೇಳ್ತಿಲ್ಲ. ಆ ವ್ಯಕ್ತಿ ಅವ್ರಿಗೆ ಗುದ್ದಿ ಅವ್ರು ಬಿದ್ದೋಗಿದ್ದಾರೆ, ಯಾವುದೇ ಥರ ರೆಸ್ಪಾನ್ಸ್ ಮಾಡ್ದಂಗೆ ಹೋಗ್ತಾ ಇದ್ದಾನೆ, ಅದು ಕೂಡ ತಪ್ಪು. ಆ ಥರ ಮಾಡಬಾರ್ದು. ಯಾರೇ ಆದ್ರೂ ಆ ಥರ ಆದಾಗ ಅವ್ರಿಗೆ ಏನಾಯಿತು ಏನು ಎತ್ತ ಒಂದು ಹಾಸ್ಪಿಟ್ಲಿಗೆ ತೋರಿಸೋದ ಇಲ್ಲ ಒಂದು ಪ್ರಥಮ ಚಿಕಿತ್ಸೆ ಏನು ಮಾಡಬೇಕು ಅದನ್ನು ನೋಡಬೇಕಾಗಿತ್ತು. ಬಟ್ ಆ ವ್ಯಕ್ತಿ ಭಯ ಬಿದ್ದು ಯಾರು ನನ್ನನ್ನು ಏನಾರು ಮಾಡಿಬಿಡ್ತಾರೆ ಅಂತ ಒಂದು ಭಯ ಬಿದ್ದು ಹೋಗೋದನ್ನ ಇಲ್ಲ ಏನೋ ಇಂಟೆನ್ಷನ್ ಏನಿತ್ತೋ ಗೊತ್ತಿಲ್ಲ, ಹಂಗೆ ಹೋಗ್ತಾ ಇದ್ದಾನೆ. ಆ ಟೈಮಿಗೆ ಇವರು ಆಟೋದವ್ರು ಕೆಲವ್ರು ನೋಡಿಬಿಟ್ಟು ಆ ವ್ಯಕ್ತಿನ ಅಡ್ಡ ಹಾಕಿ ಆ ಲೇಡೀಸ್ಗೂ ಕೂಡ ಹೇಳ್ತಾ ಇದ್ದಾರೆ, ಯಾರು ಹೋಗಬೇಡಿ ನೀವು ಬೈಕ್ ಟ್ಯಾಕ್ಸಿಲಿ ಯಾಕೆ ಬರ್ತೀರಾ ಅಂತ ಹೇಳ್ತಾರೆ. ಏನೇ ಆಗಲಿ ಬೈಕ್ ಟ್ಯಾಕ್ಸಿನೇ ಆಕ್ಸಿಡೆಂಟ್ ಆಗ್ತವೆ ಅನ್ನೋದು ಸುಳ್ಳು. ಪ್ರತಿಯೊಂದು ವೆಹಿಕಲಲ್ಲೂ ಆಕ್ಸಿಡೆಂಟ್ ಆಗುತ್ತೆ, ಅದನ್ನು ಯಾರು ತಪ್ಸೋಕ್ಕಾಗಲ್ಲ. ಎಷ್ಟು ಆಗ್ತವೆ ಪ್ರತಿನಿತ್ಯ ಆಕ್ಸಿಡೆಂಟ್ಗಳು ನಾವು ನೋಡ್ತಾ ಇರ್ತೀವಿ. ಆಟೋ ಆಗುತ್ತೆ, ಬೈಕು, ಕಾರು ಎಲ್ಲವೂ ಆಗ್ತಾ ಇರ್ತವೆ. ಬಟ್ ಇವ್ರು ಹೇಳೋದು ಏನಪ್ಪ ಅಂದರೆ ಬೈಕ್ ಟ್ಯಾಕ್ಸಿಗೆ ಹೋಗಬಾರ್ದು ಅಷ್ಟೇ. ಇವ್ರು ಹೇಳ್ತಾ ಇರೋದು ಬೈಕ್ ಟ್ಯಾಕ್ಸಿಲಿ ಯಾರು ಹೋಗಬೇಡಿ, ಆಟೋದಲ್ಲಿ ಬನ್ನಿ. ಈ ಒಂದು ಮೈಂಡ್ ಸೆಟ್ ಇವ್ರಿಗೆ ಬಂದುಬಿಟ್ಟಿದೆ. ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಬೇಕು, ಇದಕ್ಕೆ ನೆಗೆಟಿವ್ ತರಬೇಕು, ಇದರಲ್ಲಿ ಜನ ಹೋಗ್ತಕ್ಕಂಥವ್ರು ಕಮ್ಮಿ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಪದೇ ಏನಾರು ಒಂದು ವಿಡಿಯೋ ತೊಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇರ್ತಾರೆ. ಬೈಕ್ ಟ್ಯಾಕ್ಸಿ ಅದು ಯಾವುದೇ ಒಂದು ಪರ್ಸ್ನಲ್ ವೆಹಿಕಲ್ಸ್ ಆಗಲಿ ಅಲ್ಲಿ ಬರೋದೇ ಬೈಕ್ ಟ್ಯಾಕ್ಸಿ ಅಂತಾನೆ. ಅಲ್ಲಿ ಯಾವುದೋ ಒಂದು ರೋಡಲ್ಲಿ ಬೇರೆ ಇನ್ ಕೇಸ್ ಏನೋ ಒಂದು ಪರ್ಸ್ನಲ್ ವೆಹಿಕಲ್ ಆಕ್ಸಿಡೆಂಟ್ ಆಗಿ ಬಿದ್ದೋಗಿರಲಿ, ನೋಡಿ ಇಲ್ಲಿ ಬೈಕ್ ಟ್ಯಾಕ್ಸಿ ಹೋಗ್ತಾ ಇತ್ತು, ಆಕ್ಸಿಡೆಂಟ್ ಆಗ್ಬಿಡ್ತು, ಅವ್ರು ಡೆತ್ತೇ ಆಗಿಬಿಟ್ರು, ಪ್ಯಾಸೆಂಜರ್ ಹಿಂದೆ ಕೂತಿರೋರು, ಯಾರಕ್ಕೆ ಹೋಗ್ತಾರ ಬೈಕ್ ಟ್ಯಾಕ್ಸಿಲಿ, ಈ ಥರ ಒಂದು ನೆಗೆಟಿವ್ ಆಗಿ ಸುಳ್ಳು ಅಪಪ್ರಚಾರನ ಹಂಚ್ತಾರೆ ಸುಮಾರು ಜನ ಆಟೋ ಡ್ರೈವರ್ಸ್ಗಳು, ನಾವು ನೋಡ್ತಾ ಇರೋ ಮಟ್ಟಿಗೆ ಇತ್ತೀಚೆಗೆ. ಹಾಗೆ ಏನಪ್ಪ ಅಂದರೆ ಇದಕ್ಕೆ ಕಾರಣ ಗೊತ್ತಿರಬೇಕು ಎಲ್ರಿಗೂ. ಬೈಕ್ ಟ್ಯಾಕ್ಸಿ ಓಡೋದಕ್ಕೆ ಬೆಂಗಳೂರಲ್ಲಿ ಇಷ್ಟ ಇಲ್ಲ ಇವರಿಗೆ, ಇದರಿಂದ ನಮಗೆ ಬಾಡಿಗೆ ಬರ್ತಾ ಇಲ್ಲ, ನಮಗಿಂತ ಹೆಚ್ಚಾಗಿ ಇವರೇ ಸಂಪಾದನೆ ಮಾಡ್ತಾರೆ ಬೈಕ್ ಟ್ಯಾಕ್ಸಿಲಿ ಅನ್ನೋ ಒಂದು ಇಂಟೆನ್ಷನ್ ಇವ್ರಿಗೆ ಬಂದ್ಬಿಟ್ಟಿದೆ. ಹೌದು, ಬೈಕ್ ಟ್ಯಾಕ್ಸಿಲಿ ಆಟೋಗಿಂತ ಹೆಚ್ಚಿಗೆ ಸಂಪಾದನೆ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಕಷ್ಟ ಬಿದ್ದು ನ್ಯಾಯವಾಗಿ ದುಡಿತಾರೆ, ಡೇ ಆ್ಯಂಡ್ ನೈಟು ಆಗುತ್ತೆ. ಅದೇ ಥರ ನೀವು ಮಾಡಿದ್ರೆ ಆಗುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನ್ಯಾಯವಾಗಿ ಸಂಪಾದನೆ ಮಾಡೋರು ಹೊಟ್ಟೆ ಮೇಲೆ ಇವ್ರು ಏನು ಕೊಡಿತಾ ಇದ್ದಾರೆ ಪದೇ ಅಂತ ಗೊತ್ತಾಗ್ತಾ ಇಲ್ಲ. ಏನೇ ಆಗಲಿ ಒಟ್ಟಾರೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕು ಬಿಡಬೇಕು ಅನ್ನೋದು ರಾಜ್ಯ ಸರ್ಕಾರ ಇಲ್ಲ ಸುಪ್ರೀಂ ಕೋರ್ಟ್ ಹೈಕೋರ್ಟಿಗೆ ಬಿಟ್ಟಿದ್ದು. ಬಟ್ ಇವ್ರು ಏನಕ್ಕೆ ಸೆಂಟ್ರಲ್ ಪದೇ ಬೈಕ್ ಟ್ಯಾಕ್ಸಿನ ಟಾರ್ಗೆಟ್ ಮಾಡಿ ಈ ಥರ ಮಾಡ್ತಾ ಇದ್ದಾರೆ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಇದು ಇವತ್ತಲ್ಲ ಅವತ್ತಿಂದನೂ ಹಿಂಗೇ ನಡ್ಕೊಂಡು ಬಂದ್ಬಿಟ್ಟಿದೆ. ಒಟ್ಟಾರೆ ಬೈಕ್ ಟ್ಯಾಕ್ಸಿ ರನ್ ಆಗೋದು ಇವ್ರಿಗೆ ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ. ಈ ಥರ ಒಂದು ಕೆಲವೊಂದು ವೀಡಿಯೋಗಳು ಸಿಕ್ಬಿಟ್ರೆ ಸಾಕು, ದೊಡ್ಡ ಹೈಲೈಟ್ ಮಾಡಿ ಬಿಟ್ಬಿಡ್ತಾರೆ. ಇವತ್ತು ಎಲ್ಲಿ ತೆಗೆದು ನೋಡಿದ್ರು ಇದೇ ವಿಡಿಯೋ, ಫೇಸ್ಬುಕ್ಕಲ್ಲಿ ತೆಗೆದ್ರು ಇದೇ ಬರ್ತಾ ಇದೆ, ಇನ್ಸ್ಟಾಗ್ರಾಮಲ್ಲಿ ತೆಗೆದ್ರು ಇದೇ ಬರ್ತಾ ಇದೆ, ಯೂಟ್ಯೂಬಲ್ಲಿ ನೋಡಿದ್ರು ಇದೇ ವಿಡಿಯೋ ಬರ್ತಾ ಇದೆ. ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದ ಬಿಟ್ಬಿಟ್ಟಿದ್ದಾರೆ ವಿಡಿಯೋ ಮಾಡಿ. ಇಂಥವು ಎಷ್ಟೋ ಬಂದಿದೆ ಬಿಡಿ, ಇದು ಒಂದೇ ಅಂತಲ್ಲ, ಬರ್ತಾನೆ ಇರ್ತವೆ ಪ್ರತಿನಿತ್ಯ. ಅದು ಇದು ಬೈಕ್ ಟ್ಯಾಕ್ಸಿ ಬಗ್ಗೆ ನೆಗೆಟಿವ್ ಆಗಿ ಏನಲ್ಲ ಒಂದಲ್ಲ ಒಂದು ವಿಚಾರ ಮಾಡ್ತಾರೆ. ಬಟ್ ಹೋಗೋದು ಬಿಡೋದು ಬೈಕ್ ಟ್ಯಾಕ್ಸಿ ಅದು ಕಸ್ಟಮರ್ ಡಿಸೈಡ್ ಮಾಡಬೇಕು. ಅದನ್ನು ನೀವು ಹೇಳೋಕ್ಕಾಗಲ್ಲ, ಆಟೋದವರಾಗಲಿ ಬೈಕ್ ಟ್ಯಾಕ್ಸಿಯವ್ರು ಯಾರು ಹೇಳೋಕ್ಕಾಗಲ್ಲ ಹೋಗಬೇಡಿ ಬಿಡಬೇಡಿ ಅಂತವ. ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರಿಗೆ ಏನು ಬೇಕೋ ಅದನ್ನು ಬುಕ್ ಮಾಡ್ತಾರೆ, ಹೋಗ್ಬೇಕಾದ್ರೆ ಹೋಗ್ತಾರೆ, ಬೇಡ ಅಂದರೆ ಬಿಡ್ತಾರೆ. ಅದನ್ನು ನಾವೇನು ಮಾಡೋಕ್ಕಾಗಲ್ಲ. ಆರ್ಡ್ರ್ ಬಂದರೆ ರೈಡರ್ ತಗೊಂಡು ಹೋಗ್ತಾನೆ, ಅಷ್ಟೇ ಇರೋದು ಹೊರತು ಕಸ್ಟಮರ್ಗಳಿಗೆಲ್ಲ ಬೈಕ್ ಟ್ಯಾಕ್ಸಿಲಿ ಹೋಗಬೇಡಿ ಅಂತ ಹೇಳೋದು ತಪ್ಪು ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ. ಇದಕ್ಕೆ ನೀವೇನು ಹೇಳ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ತಪ್ಪದೆ. ಹಾಗೆ ಹೊಸ್ದಾಗಿ ಯಾರು ನೋಡ್ತಾ ಇದ್ರು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ. ತುಂಬ ಕಂಟೆಂಟ್ಗಳು ತೆಗೆದು ನಾವು ಎಲ್ಲೆಲ್ಲೋ ಬೈಕ್ ಟ್ಯಾಕ್ಸಿ ಬಗ್ಗೆ ವೀಡಿಯೋ ಮಾಡ್ತಾ ಇರ್ತೀವಿ, ಬಟ್ ನೀವು ಸಪೋರ್ಟೇ ಮಾಡ್ತಾ ಇಲ್ಲ. ಇತ್ತೀಚೆಗೆ ತುಂಬ ಬೇಜಾರಾಗುತ್ತೆ ಒಂದೊಂದು ಟೈಮ್ ವೀಡಿಯೋ ಮಾಡೋಕೆ. ಏನಪ್ಪ ಇಷ್ಟೆಲ್ಲ ಕಷ್ಟ ಬಿದ್ದು ಮಾಡ್ತೀವಿ, ಹೊಸ ಸಬ್ಸ್ಕ್ರೈಬರ್ಸ್ಗಳು ಬರಲ್ಲ, ವ್ಯೂಸು ಬರ್ತಾ ಇಲ್ಲ. ಯಾರು ನಮ್ಮ ಅಷ್ಟು ಲಕ್ಷ ಜನ ಡೆಲಿವರಿ ಬಾಯ್ಸ್ ಇದ್ದಾರೆ ಬೈಕ್ ಟ್ಯಾಕ್ಸಿ ರೈಡರ್ಸು, ಆದರೂ ಸಪೋರ್ಟ್ ಮಾಡ್ತಾ ಇಲ್ವಲ್ಲ ಅಂತ. ಓಕೆ, ಏನು ಮಾಡೋಕ್ಕಾಗಲ್ಲ, ನಮ್ಮ ಜನನೇ ಹಂಗೆ, ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂತಾರಲ್ಲ ಆ ಥರ. ಏನು ಮಾಡೋಕ್ಕಾಗಲ್ಲ, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ. ದಯವಿಟ್ಟು ಯಾರು ಹೊಸಬ್ರು ಬಂದರೆ ನಮ್ಮ ಚಾನಲ್ ಅನ್ನೋಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ, ಲೈಕ್ ಮಾಡೋದು ಪ್ರತಿಯೊಬ್ಬರು ಮರಿಬೇಡಿ. ಮತ್ತೊಮ್ಮೆ ಕೇಳ್ಕೊತೀನಿ, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.